ಈಗ ಎಲ್ಲ ಮಹನೀಯರು ಸೇರಿ ಸಸಿಯನ್ನು ಪೋಷಿಸುವೆಡೆಗೆ ಕನಸುಗಳನ್ನು ಪೋಷಿಸುವಂತಹ ಸಾಂಕೇತಿಕವಾಗಿ ಡಾಕ್ಟರ್ ಅಂಜನಪ್ಪ, ಡಾಕ್ಟರ್ ಪುಣ್ಯವತಿ ಎಲ್ಲ ಗಣ್ಯಮಾನ್ಯರ ಸಮಕ್ಷಮದಲ್ಲಿ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಸಸಿ ಚಿಗುರೊಡೆದು ಕನಸು ನನಸಾಗಿ ಸಮೃದ್ಧತೆಯನ್ನು ತರಲಿ, ಹಸಿರಿನ ಕ್ರಾಂತಿಯನ್ನು ತರಲಿ, ಉಸಿರ ಅಂಗಳದಲ್ಲಿ ಕನಸನ್ನು ಹೊತ್ತು ಬೇಡಿಕೆಗಳ ಈಡೇರಿಕೆ, ಬಾಳಿಗೆ ಹೊಸ ಸುಖಾಗಮನವನ್ನು ತರಲಿ ಅನ್ನುವಂಥ ನಿಟ್ಟಿನಲ್ಲಿ ಅನುದಿನವೂ ನಾವೀನ್ಯತೆಗೆ, ವಿಶೇಷತೆಯೆಡೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ಡಾಕ್ಟರ್ ಲೆಪ್ರಾಸ್ಕೋಪಿ ಶಸ್ತ್ರಚಿಕಿತ್ಸಾ ತಜ್ಞರು, ಪುಣ್ಯ ಆಸ್ಪತ್ರೆ ಬೆಂಗಳೂರು ಆದ ಡಾಕ್ಟರ್ ಪುಣ್ಯವತಿ ಸಿ ನಾಗರಾಜ್ ರವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಡಾಕ್ಟರ್ ಪುಣ್ಯವತಿಯವರು 1500 ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಮಾಡಿರುವಂತಹ ದೈತ್ಯ ಪ್ರತಿಭೆ, ವೈದ್ಯ ಲೋಕದ ಅಚ್ಚರಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಜನಮನ್ನಣೆ ಗಳಿಸಿರುವಂತಹ ಪುಣ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ನ ವೈದ್ಯಕೀಯ ನಿರ್ದೇಶಕರು ಹಾಗೂ ದ ವೆರಿ ಫೇಮಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ನಮ್ಮೊಂದಿಗಿದ್ದಾರೆ. ಆರೋಗ್ಯವನ್ನು ಸುಧಾರಿಸೋದು ಹೇಗೆ, ಲಯನ್ಸ್ ಕ್ಲಬ್ ಇರಬಹುದು, ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿಗಳಿರಬಹುದು, ಅನೇಕ ಸಂಘ ಸಂಸ್ಥೆಗಳಿಗೆ ಇವರು ಭಾಗವಹಿಸಿ ಕೀರ್ತಿಗೆ ಭಾಜನರಾಗಿದ್ದಾರೆ. ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಥವಾ ಸ್ತ್ರೀಯರಲ್ಲಿ ಕ್ಯಾನ್ಸರ್ ಕಾಯಿಲೆಯ ನಿರ್ವಹಣೆಯ ಕ್ರಮಗಳು ಹಾಗೂ ಸರ್ಜರೀಸ್ ಅಂದರೆ ಶಸ್ತ್ರಚಿಕಿತ್ಸೆಯ ರೀತಿ ನೀತಿಗಳನ್ನು ಅತ್ಯಂತ ಅದ್ಭುತ ರೀತಿಯಲ್ಲಿ ಇವರು ನೆರವೇರಿಸಿಕೊಟ್ಟಿದ್ದಾರೆ. ಅನೇಕ ಉಚಿತ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಸಮಾಜಮುಖಿ ಆಯಾಮದಲ್ಲಿ ಸದಾ ಅಹರ್ನಿಶಿ ತುಡಿತಾ ಇರುವಂಥ ಮನ ಡಾಕ್ಟರ್ ಪುಣ್ಯವತಿ, ನಾವು ನಿಮಗೆ ಆಭಾರಿ, ನಿಮ್ಮ ಕರ್ತವ್ಯ ಪ್ರಜ್ಞೆಗೆ ಆಭಾರಿ. ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು. ಎಲ್ಲರಿಗೂ ಹೊಸ ಸಂವತ್ಸರದ, ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ವೇದಿಕೆ ಮೇಲೆ ಹಸಿನರಾಗಿರುವಂತಹ ನಮ್ಮ ಈಗ ತಾನೇ ಎಲ್ಲರನ್ನೂ ಆರೋಗ್ಯದ ಒಂದು ಹೊಸ ಚೇತನವನ್ನು ತಂದುಕೊಟ್ಟಂಥ ಡಾಕ್ಟರ್ TH ಅಂಜನಪ್ಪನವರಿಗೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜೊತೆಗೆ ಕಾರ್ಯಕ್ರಮವನ್ನು ಕಾರ್ಯರೂಪದಲ್ಲಿ ತಂದುಕೊಟ್ಟಂತಹ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯ ಜೊತೆಯಲ್ಲಿ ಎಲ್ಲರನ್ನೂ ಒಂದು ಒಗ್ಗೂಡಿಸುವ ಒಂದು ಸಂಘಟನೆ ಮಾಡುವಂಥ ಜವಾಬ್ದಾರಿ ತೆಗೆದುಕೊಂಡಂಥ ನಮ್ಮ ಹಿರಿಯರು ಡಾಕ್ಟರ್ L. ಭೈರಪ್ಪನವರಿಗೆ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ವೇದಿಕೆ ಮೇಲಿರುವಂತಹ ಡಾಕ್ಟರ್ CN ಷಡಾಕ್ಷರಿಯವರಿಗೂ ಹಾಗೂ ಇವತ್ತಿನ ದಿವಸ ಬಂದಿರುವಂತಹ ನಮ್ಮ ಕುಣಿಗಲ್ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರು ಹಾಗೂ ನಿಮ್ಮ ಎಲ್ಲ ಮೆಚ್ಚಿನ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪನವರು ಹಾಗೂ ವೇದಿಕೆ ಮೇಲಿರುವ ಗಣ್ಯಾತಿ ವ್ಯಕ್ತಿಗಳೆಲ್ಲರಿಗೂ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಸುಂದರವಾದ ಒಂದು ಸಭಾಂಗಣವನ್ನು ಏರ್ಪಡಿಸಿದಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಡಾಕ್ಟರ್ L. ಭೈರಪ್ಪನವರು ನನ್ನ ಆಹ್ವಾನಿಸಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮತ್ತು ಇಲ್ಲಿ ಸಭೆಯ ಎದುರುಗಡೆ ಇರುವಂತಹ ತಮ್ಮೆಲ್ಲ ಹಿರಿಯರೆಲ್ಲರಿಗೂ ನಮಸ್ಕರಿಸುತ್ತಾ, ನನಗೆ ಕೊಟ್ಟಿರುವಂಥ ಸಮಯದ ಅವಧಿಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆರೋಗ್ಯದ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ತಮ್ಮಲ್ಲಿರುವಂಥ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಲ್ಲಿ ಕೆಲಸ ಮಾಡಬೇಕಂತ ಹೇಳ್ತೀನಿ. ಈಗಾಗಲೇ ಸಾಕಷ್ಟು ಆರೋಗ್ಯ ದೃಷ್ಟಿಯಲ್ಲಿ ಮಾತಾಡಿರುವಂಥ ಡಾಕ್ಟರ್ ಅಂಜನಪ್ಪರು
ನಮ್ಮ ಗುರುಗಳಾಗಿದ್ದವರು. ನಾವೆಲ್ಲ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಓದಿ ಬಂದಂಥವರು. ಇವನ್ ಡಾಕ್ಟರ್ ರಂಗನಾಥ್ ಅವರು ಅದೇ ಸಂಸ್ಥೆಯಿಂದ ಹೊರಬಂದಂತಹ ವೈದ್ಯರಾಗಿರ್ತಾರೆ. ನಾನು ವೃತ್ತಿಯಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಸುಮಾರು 25 ವರ್ಷ ಸೇವೆಯನ್ನು ಮಾಡಿ ದೇಶ ವಿದೇಶಗಳನ್ನು ನಾನು ಇಂಟರ್ನ್ಯಾಷನಲ್ ಸರ್ಜನ್ ಆಗಿ ಸುಮಾರು 20,000ಕ್ಕೂ ಹೆಚ್ಚು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯನ್ನು ಮಾಡಿರುತ್ತೇನೆ. ನನ್ನ ಸರ್ಜರಿಯಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ಕೀ ಹೋಲ್ ಸರ್ಜರಿ. ತಮಗೆಲ್ಲ ಗೊತ್ತಿರುತ್ತೆ, ವಯಸ್ಸಾದ ಮೇಲೆ ಒಂದಲ್ಲ ಒಂದು ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಾದಾಗ ನಮಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬೇಕಾಗತ್ತೆ, ಕೀ ಹೋಲ್ ಸರ್ಜರಿ. ನೀವು ಇವತ್ತು ನಿವೃತ್ತ ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ ನೌಕರರ ಸಂಘದ ಎಲ್ಲ ಮೆಂಬರ್ಗಳಿಗೂ ಸಹ ನಾನು ಹೇಳುವಂಥ ಒಂದು ವಿಚಾರಣೆ ಏನಂದರೆ, ನಿಮ್ಮದು ಇದು ಸೆಕೆಂಡ್ ಇನ್ನಿಂಗ್ಸ್ ಹೇಗಿರಬೇಕು ಅಂದರೆ, ಫಸ್ಟ್ ಇನ್ನಿಂಗ್ಸಲ್ಲಿ ನಿಮ್ಮ ಜೀವನ ಎಲ್ಲ ಸುಮಾರು 40 ವರ್ಷ ನೀವು ಸರ್ಕಾರದ ಸೇವೆಯಲ್ಲಿ ಜನಸೇವೆಯಲ್ಲಿ ತೊಡಗಿಸ್ಕೊಂಡು ನಿಮ್ಮ ಬಗ್ಗೆ ಆರೋಗ್ಯದ ಬಗ್ಗೆ ಗಮನ ಕೊಡೋಕ್ಕಾಗದಿರೋಷ್ಟು ಸೇವೆ ಮಾಡಿ ಇವತ್ತು ಹೊರಗಡೆ ಬಂದಿದ್ದೀರಿ. ಇಂಥ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಿ ಬಂದಿರುವಂಥವ್ರು ಇವತ್ತಿನ ದಿವಸ ಸೆಕೆಂಡ್ ಇನ್ನಿಂಗ್ಸ್ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಭಾಗ್ಯ ತಮ್ಮಲ್ಲಿರಬೇಕು. ಆರೋಗ್ಯನ ಯಾಕೆ ಭಾಗ್ಯ ಅಂತ ಹೇಳ್ತೀವಿ? ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಆಸ್ತಿ, ಆರೋಗ್ಯವೇ ನಮ್ಮ ಉಸಿರು, ಆರೋಗ್ಯವೇ ನೆಮ್ಮದಿ, ಆರೋಗ್ಯವೇ ಸಂತೋಷ, ಆರೋಗ್ಯನೇ ಇವತ್ತು ನಮ್ಮ ಆಸ್ತಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಎಲ್ರಿಗೂ ಗೊತ್ತಿದೆ ಕೊರೋನಾದಲ್ಲಿ ಏನೆಲ್ಲ ಸಾವು ನೋವು ನಾವು ನೋಡಿದ್ದೀವಿ ಅಂತ. ನಾನು ನೋಡ್ದಂಗೆ 4 ಜನ ಇದ್ದಿದ್ದ ಕುಟುಂಬ ಒಬ್ಬರು ಇಬ್ಬರು ಆಗಿರುವಂಥ ಕುಟುಂಬಗಳು ಸಾಕಷ್ಟು ಇರೋದ್ರಿಂದ ಇವತ್ತು ಈ ವಯಸ್ಸಿನಲ್ಲಿ ಬರುವಂಥ ಸಾಮಾನ್ಯವಾದ ಕಾಯಿಲೆಗಳಂದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, BP ಜಾಸ್ತಿ ಆಗಿರ್ಬೋದು ಅಂಥದ್ದು. ಹೆಣ್ಮಕ್ಳಲ್ಲಿ ಕಾಣ್ಬರುವಂಥದ್ದು ಏನಂದರೆ, ಸಾಮಾನ್ಯ ರಿಟೈರ್ಮೆಂಟ್ ಆಗೋ ಹೊತ್ತಿಗೆ ಅವ್ರಿಗೆ ಋತುಚಕ್ರ ನಿಂತಿರುತ್ತೆ, ಅದರಿಂದ ಅವ್ರಿಗೆ ಆರ್ಥರೈಟಿಸ್ ಜಾಯಿಂಟ್ಗಳ ಪ್ರಾಬ್ಲಮ್ ಬರೋ ಅಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಕ್ಯಾಲ್ಶಿಯಂ ಕಂಟೆಂಟ್ ಕಡಿಮೆ ಆಗೋದ್ರಿಂದ ಅವ್ರಿಗೆ ಆಸ್ಟಿಯೋಪೊರೋಟಿಕ್ ಅಂತ ಹೇಳ್ತೀವಿ, ಮೂಳೆಗಳು ವೀಕ್ ಆಗುವಂಥದ್ದು. ಗಂಡಸಲ್ಲಿ ನೋಡುವಂಥದ್ದು ಅಂದರೆ BPH ಅಂದರೆ ಸರಿಯಾಗಿ ಯೂರಿನೇಷನ್ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಆ ಒಂದು ಗ್ಲ್ಯಾಂಡ್ ದೊಡ್ಡದಾಗೋದ್ರಿಂದ ಪ್ರಾಸ್ಟೆಟಿಕ್ ಗ್ಲ್ಯಾಂಡು ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಅದಕ್ಕೆ ಇವಾಗ ಮೆಡಿಕಲ್ ಟ್ರೀಟ್ಮೆಂಟ್ ಸಹ ಇದೆ, ಅದಕ್ಕೆ ಸರ್ಜರಿನೇ ಮಾಡಬೇಕಂತ ಏನಿಲ್ಲ. ಕಾಯಿಲೆ ಯಾವಾಗಲೂ ನಾವೊಂದು ಸಜೆಷನ್ ಏನಂದರೆ, ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದಿದ ತಕ್ಷಣವೇ ನೀವು ಮಾಡಬೇಕಾಗಿರೋದು ಆ್ಯನ್ಯುವಲ್ ಹೆಲ್ತ್ ಚೆಕಪ್. ವರ್ಷಕ್ಕೊಮ್ಮೆ ತಮ್ಮ ಆರೋಗ್ಯದ ಚೆಕಪ್ಪನ್ನು ಮಾಡಿಕೊಳ್ಳೋ ಅಂಥ ಒಂದು ಪ್ರವೃತ್ತಿ ಬೆಳೆಸ್ಕೊಳ್ಬೇಕು. ಇವತ್ತು ಸರ್ಕಾರದಿಂದನೂ ಸಾಕಷ್ಟು ಸೌಲಭ್ಯಗಳಿದ್ದಾವೆ. ಸರ್ಕಾರಿ ಆಸ್ಪತ್ರೆಗಳು ಸುಸಜ್ಜಿತವಾಗಿದೆ. ಮೊದಲ ಕಾಲದಲ್ಲಿ ಸರ್ಕಾರಿ ಆಸ್ಪತ್ರೆ ಅಂದರೆ ಸೌಲಭ್ಯತೆ ಇರ್ತಾ ಇರಲಿಲ್ಲ, ಡಾಕ್ಟ್ರುಗಳು ಇರ್ತಾ ಇರಲಿಲ್ಲ. ಇವತ್ತು ಸರ್ಕಾರಿ ಶಾಲೆಗಳು ಎಲ್ಲ ಸುಸಜ್ಜಿತವಾಗಿದ್ದು ಎಲ್ಲ ಸೌಕರ್ಯತೆಗಳು ಇದೆ. ಎಲ್ಲ ವೆರೈಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಅದು ಸರ್ಕಾರ ಮಾಡಿಕೊಟ್ಟಿದೆ. ನಾವು ಅದನ್ನು ಅರಿವನ್ನು ತಿಳಿದುಕೊಂಡು ನಾವು ಆಸ್ಪತ್ರೆಗಳಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಸರ್ಕಾರಿ ವೈದ್ಯರುಗಳಿಗೆ ಇವತ್ತು ಇನ್ಸೆಂಟಿವ್ಸ್ ಅಂತ ಕೊಡ್ತಾರೆ. ಅಂದರೆ ಅವರು ಸಂಬಳ ಅಲ್ಲದೇ ಅವರು ಹೆಚ್ಚು ಕಾಲ ಕೆಲಸ ಮಾಡಿದಷ್ಟು ಅವರಿಗೆ ಕೆಲವೊಂದು ಇನ್ಸೆಂಟಿವ್ಸ್ ಅಂತ ಬರ್ತಾ ಇರೋದ್ರಿಂದ ಎಲ್ಲ ಸ್ಪೆಷಲಿಸ್ಟು, ಸೂಪರ್ ಸ್ಪೆಷಲಿಸ್ಟ್ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಾಗೂ ನಮ್ಮ ಬೆಂಗಳೂರಿನಲ್ಲಿ ಇರುವಂಥ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ತುಂಬ ಚೆನ್ನಾಗಿ ಸರ್ಕಾರ ಮ್ಯಾನೇಜ್ ಮಾಡ್ಕೊಂಡು ಬಂದಿದೆ. ಈ ಕ್ರೆಡಿಟು ನಮ್ಮ ಸರ್ಕಾರಕ್ಕೆ ನಾವು ಕೊಡಬೇಕಾಗತ್ತೆ. ಯಾವುದೇ ಸರ್ಕಾರ ಇರಲಿ, ಈ ನಿಟ್ಟಲ್ಲಿ ಸಾಕಷ್ಟು ಕೆಲಸಗಳು ನಡೆದಿದೆ ಅನ್ನೋದು ನಮ್ಮ ಭಾವನೆ. ಜೊತೆಗೆ ನಾವು ಇವತ್ತು ಆಯುಷ್ಮಾನ್ ಭಾರತ್ ಎಲ್ಲರಿಗೂ ಸಿಗುವಂಥ ಒಂದು ಹತ್ರದಲ್ಲಿ ಸಿಗುವಂಥ ಒಂದು ಸೇವೆ ಆಗಿದ್ದು, ಪ್ರತಿಯೊಬ್ಬ ಭಾರತೀಯನು ತಮ್ಮ ಆಧಾರ್ ನಂಬರನ್ನು ರಿಜಿಸ್ಟರ್ ಮಾಡಿ ಇವತ್ತೇ ನೀವು ಆಯುಷ್ಮಾನ್ ಭಾರತದ ಸದುಪಯೋಗವನ್ನು ಪಡಿಸ್ಕೊಳ್ಳೋ ಮಟ್ಟದಲ್ಲಿ ಮಾಡಬೇಕಾಗತ್ತೆ. ಆಯುಷ್ಮಾನ್ ಭಾರತನ್ನು ಅಪ್ಗ್ರೇಡ್ ಮಾಡಿ ಒಬ್ಬೊಬ್ರಿಗೂ 5 ಲಕ್ಷ ನಿಮಗೆ ಆರೋಗ್ಯ ಸೇವೆ ಸಿಗುವಂಥ ಒಂದು ಅನುಕೂಲತೆ ಮಾಡಿಕೊಟ್ಟಿರೋದ್ರಿಂದ ತಾವುಗಳು, ತಮ್ಮ ಮಕ್ಕಳು ಎಲ್ಲರೂ, ನಮ್ಮ ಭಾರತೀಯರೆಲ್ಲರೂ ಅದನ್ನು ನಾವು ರಿಜಿಸ್ಟರ್ ಮಾಡ್ಕೊಳ್ಬೋದು. ತಮ್ಮ ಮೊಬೈಲ್ಗಳ ಮುಖಾಂತರ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಈ ಮುಖಾಂತರ ತಮಗೆ ಒಂದು ಇನ್ಫಾರ್ಮೇಷನ್ ಕೊಡುವಂಥದ್ದು. ಎರಡನೇದು ಏನಂದರೆ, ಈ ಆರೋಗ್ಯ ಅಂತ ನಾವು ಮಾತಾಡ್ತಾ ಹೋದರೆ ದಿನಗಟ್ಟಲೆಗಳೇ ಹೋಗ್ಬಿಡುತ್ತೆ. ಸೊ ದಿನಗಟ್ಟಲೆ ಮಾಡುವಂಥ ಈ ವೇದಿಕೆ ಇವತ್ತಲ್ಲ. ಇವತ್ತು ನನಗೆ ಕೊಟ್ಟಿರುವಂಥ ಸಮಯ ತುಂಬ ಕಡಿಮೆ ಇದೆ. ಇನ್ನೂ ಅನೇಕ ಗಣ್ಯರು ಮಾತಾಡಲಿಕ್ಕಿದೆ ತಮ್ಮನ್ನು ಉದ್ದೇಶಿಸಿ. ಆದ್ದರಿಂದ ಇರೋ ಕೆಲವೇ ಸಮಯದಲ್ಲಿ ಇನ್ನೊಂದು 5 ನಿಮಿಷ ನಾನು ಸಮಯ ತಗೊಂಡು ನನ್ನ ಆರೋಗ್ಯದ ಬಗ್ಗೆ ಏನು ಹೇಳ್ಬೋದು ಅಂತ ಹೇಳುವಂಥದ್ದು. ಡಯಾಬಿಟಿಸ್ ಅಂದಿದ ತಕ್ಷಣ ಎಲ್ಲರೂ ಹೆದರ್ಕೊಳ್ಳೋ ಸಹಜನೇ. ಇನ್ಮೇಲೆ ಅನ್ನ ತಿನ್ನೋಕ್ಕಾಗಲ್ಲ, ಸ್ವೀಟ್ ತಿನ್ನೋಕ್ಕಾಗಲ್ಲ. ಇವಾಗ ನಾವು ಫ್ರೀ ಆಗಿದ್ದೀವಿ, ಕೆಲಸಗಳಿಲ್ಲ,
ಸಮಾರಂಭಗಳು ನಾವು ಎಲ್ಲ ಮನೆಯಲ್ಲಿ ನಡೆಯುವಂಥ ಹಬ್ಬಗಳನ್ನ ಆಚರಿಸುವಂಥ ಒಂದು ಸಮಯ. ಆದರೆ ನಾವು ಸಿಹಿ ತಿನ್ನೋಕ್ಕಾಗಲ್ಲ ಅನ್ನೋದು ತಪ್ಪು ತಿಳುವಳಿಕೆ. ನಮ್ಮ ಆರೋಗ್ಯ ಯಾವಾಗಲೂ ನಮ್ಮ ಡಯಟಲ್ಲಿ ಹಿತಮಿತವಾಗಿದ್ದು, ತಿನ್ನೋ ಆಹಾರದಲ್ಲಿ ಸ್ವಲ್ಪ ಸಕ್ಕರೆ ಪ್ರಮಾಣ ಕಡಿಮೆ ತಗೋಬೇಕು. ಜೊತೆಗೆ ಪ್ರೋಟೀನ್ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. 60 ವರ್ಷ ಮೇಲ್ಪಟ್ಟು ಪ್ರೋಟೀನನ್ನು ನಾವು ತಗೊಳ್ಬೋದು. ವೆಜಿಟೇಬಲ್ ಸೋರ್ಸು ಇದೆ, ನಾನ್ ವೆಜಿಟೇರಿಯನ್ ಸೋರ್ಸು ಇದೆ. ಅದ್ರ ಜೊತೆಗೆ ಕ್ಯಾಲ್ಶಿಯಂ, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸನ್ನು ಜಾಸ್ತಿ ತಗೊಳ್ಳುವಂಥದ್ದು, ಡ್ರೈ ಫ್ರೂಟ್ಸ್ ತಗೊಳ್ಳುವಂಥದ್ದು, ಫ್ರೆಶ್ ಫ್ರೂಟ್ಸು, ಡಯಾಬಿಟಿಸ್ ಆದರೆ ಆ್ಯಪಲ್, ಮೂಸಂಬಿ ತಗೊಳ್ಬೋದು. ಈ ಥರ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ಬೇಕು. ಆವಾಗ ಡಯಾಬಿಟಿಸು ನಮ್ಮನ್ನು ತೊಂದರೆ ಮಾಡೋದಿಲ್ಲ. ಎಷ್ಟೋ ಸರಿ ಇವತ್ತು 30-40 ವರ್ಷ ಡಯಾಬಿಟಿಸ್ ಇರೋರು ಎಲ್ಲರಂತೆ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಕಾಯಿಲೆಗಳು ನಮ್ಮ ಆಯಸ್ಸನ್ನು ಕಡಿಮೆ ಮಾಡುತ್ತೆ ಅಂದರೆ, ನಾವು ಕಾಯಿಲೆನ ಪ್ರೀತಿಸಲಿಲ್ಲ ಅಂದರೆ, ಕಾಯಿಲೆ ನಾವು ಪ್ರೀತಿಸಬೇಕಾಗತ್ತೆ. ಕಾಯಿಲೆ ನಮ್ಮ ದೇಹನ ಪ್ರೀತಿಸುತ್ತೆ, ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸೊ ಈ ಒಂದು ಗುಣ ಮತ್ತು ವಯಸ್ಸಾದರಲ್ಲಿ ಇತ್ತೀಚೆಗೆ ಕಂಡುಬರುವಂಥ ವಿಚಾರಣೆಗಳೇನೆಂದರೆ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. 60 ವರ್ಷ ಮೇಲ್ಪಟ್ಟಂತೆ ಇಮ್ಯುನಿಟಿ ಕಡಿಮೆ ಆಗೋದ್ರಿಂದ ಕಾಯಿಲೆಗಳು ಬೇಗ ಬರೋವಂಥದ್ದು, ಇನ್ಫೆಕ್ಷನ್ಸ್ ಬರೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ತಮಗೆಲ್ಲ ಗೊತ್ತಿದೆ, ಕೋವಿಡ್ ಟೈಮ್ನಲ್ಲಿ ಯಾರಿಗೆ ಫಸ್ಟ್ ವ್ಯಾಕ್ಸಿನೇಷನ್ ಮಾಡಿದ್ದು ಅಂದರೆ, ಒಂದು ವೈದ್ಯ ವೃಂದದವರಿಗೆ, ಎರಡನೇದು ಸೀನಿಯರ್ ಸಿಟಿಸನ್ಸ್ಗೆ. ಉದ್ದೇಶ ಇಷ್ಟೇ, ಸೀನಿಯರ್ ಸಿಟಿಸನ್ಸ್ಗೆ ಬೇಗ ಇನ್ಫೆಕ್ಷನ್ಸ್ ಆಗಿಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಫಸ್ಟು ಸೀನಿಯರ್ ಸಿಟಿಸನ್ಸ್ಗೆ ವ್ಯಾಕ್ಸಿನೇಷನ್ ಆಗಿದೆ. ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ವೈದ್ಯರಿಗೆ ವ್ಯಾಕ್ಸಿನೇಷನ್ ಆಗಿದೆ. ತದನಂತರ ಮಕ್ಕಳಿಗೆ ಮತ್ತು ಮಧ್ಯವಯಸ್ಕರಿಗೆ ಆಗಿರುವಂಥದ್ದು. ಪ್ರತಿಯೊಂದು ಸರ್ಕಾರಗಳು ಮಾಡೋ ಅಂಥ ಆರೋಗ್ಯದ ಸ್ಕೀಮ್ ಇರ್ಬೋದು, ಸ್ಟ್ರಾಟಜಿ ಇರ್ಬೋದು, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರುವಂಥದ್ದು, ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡಿರುವಂಥ ಸ್ಕೀಮ್ಗಳಾಗಿರುತ್ತೆ. ಆದರೆ ಇವತ್ತಿನ ದಿವಸ ಸರ್ಕಾರದ ಪರವಾಗಿ ಅಥವಾ ತಮ್ಮೆಲ್ಲರ ಪರವಾಗಿ ನಾನು ಕೇಳುವಂಥದ್ದು ಒಂದೇ ಏನಂದರೆ, ಸಚಿವರು ಇಲ್ಲಿರೋದ್ರಿಂದ, ಶಾಸಕರು ಇರೋದ್ರಿಂದ ಒಂದು ಗಮನಕ್ಕೆ ಏನಂದರೆ, ನೀವು 40 ವರ್ಷ ನಿಮ್ಮ ಅತ್ಯಮೂಲ್ಯವಾದ ಜೀವನವನ್ನು ಸರ್ಕಾರದ ಸೇವೆಯಲ್ಲಿ ಕಾಯಕವೇ ಕೈಲಾಸ ಅಂತ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಕೆಲಸ ಮಾಡಿರೋರಿಗೆ ರಿಟೈರ್ಮೆಂಟ್ ಆದಮೇಲೆ ನಿಮಗೆ ಒಂದು ಸುವರ್ಣ ಆರೋಗ್ಯ ಒಂದು ಯೋಜನೆಯನ್ನು ತಮ್ಮೆಲ್ರಿಗೂ ಮುಂದುವರಿಸಬೇಕು. ಕಡೆ ಪಕ್ಷ ಸರ್ಕಾರಿ ನೌಕರರಾಗಿರುವಂಥವ್ರು ಅಥವಾ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರೋಂಥ ಅವರ ಮನೆಯವರು, ಗಂಡ ಇದ್ದರೆ ಹೆಂಡತಿ ಅಥವಾ ಹೆಂಡತಿ ಇದ್ದರೆ ಗಂಡರಿಗೆ, ಅವರು ಬದುಕಿರೋವರೆಗೂ ಒಂದು ಉಚಿತವಾದ ಸೇವೆಯನ್ನು ಕೊಡುವಂಥ ನಿಟ್ಟಲ್ಲಿ ಸರ್ಕಾರ ಒಂದು ಆಲೋಚನೆ ಮಾಡಬೇಕಾಗ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ದಯವಿಟ್ಟು ಇದರಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಒಂದು ಗಮನ ಕೊಟ್ಟು ಇದನ್ನು ತಮ್ಮನ್ನೆಲ್ಲ ಕಾಪಾಡೋ ಒಂದು ದೃಷ್ಟಿನಲ್ಲಿ ನಿಟ್ಟಲ್ಲಿ ಯೋಚನೆ ಮಾಡಲಿ ಅಂತ ಬಯಸ್ತೀನಿ ಮುಂದಿನ ದಿನಗಳಲ್ಲಿ. ಎರಡನೇದು ಅಂತ ಹೇಳೋದಾದರೆ, ನಿಮಗೆ ಏನು ಆ್ಯನ್ಯುವಲ್ ಫ್ರೀ ಹೆಲ್ತ್ ಚೆಕಪ್ ಅಂತ ಹೇಳ್ತಾ ಇದ್ದೀವಿ, ಅದನ್ನು ಉಚಿತವಾಗಿ ಸರ್ಕಾರ ಮಾಡಿಕೊಡೋದ್ರಿಂದ ತಾವುಗಳೆಲ್ಲ ಉಚಿತವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಯಾವುದೇ ಅಳುಕಿಲ್ಲದೆ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡ್ಕೊಳ್ಳಿ. ಡಾಕ್ಟ್ರ್ ಹತ್ರ ಹೋದರೆ ಕಾಯಿಲೆ ಹೇಳ್ಬಿಡ್ತಾರೆ ಅಂತ ಹೆದರಬೇಡಿ. ಆ್ಯನ್ಯುವಲ್ ಹೆಲ್ತ್ ಚೆಕ್ ಮಾಡೋದೇ ನಿಮಗೆ ಕಾಯಿಲೆ ದೊಡ್ಡ ಮಟ್ಟದಲ್ಲಿ ಪ್ರಮಾಣದಲ್ಲಿ ಬೆಳೆದ ಮೇಲೆ ಡಾಕ್ಟ್ರ್ ಹತ್ರ ಬರಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದ ಆರೋಗ್ಯದ ಒಂದು ಚೆಕಪ್ ಮಾಡುವಂಥದ್ದು. ಅದನ್ನು ಸರ್ಕಾರ ಉಚಿತವಾಗಿ ತಮಗೆ ಕೊಡಲಿ ಅಂತ ಅಂದ್ಬಿಟ್ಟು, ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಸೌಕರ್ಯರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಎಲ್ ಭೈರಪ್ಪನವರು ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಹೋರಾಟ ಮಾಡಲಿ ಮುಂದಿನ ದಿನಗಳಲ್ಲಿ ಅನ್ನೋದು ನನ್ನ ಭಾವನೆ. ಇದ್ರ ಒಟ್ಟಿಗೆ ತಮಗೆ ಆಗುವಂಥದ್ದು ಇನ್ನೊಂದೇ ಒಂದು ಕಾಯಿಲೆ ಇದೆ. ಇನ್ನೊಂದು ನಿಮಿಷ ನನ್ನ ಮಾತನ್ನು ಮುಗಿಸೋ ಪ್ರಯತ್ನ ಮಾಡ್ತೀನಿ. ಒಂದು ಇಳಿ ವಯಸ್ಸು, ಈ ವಯಸ್ಸಾದಾಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬರುವಂಥ ಕಾಯಿಲೆ, ಒಂದು ಎಲ್ಲರೂ ಎದುರುಕೊಳ್ಳುವಂಥ ಕಾಯಿಲೆ ಅಂದರೆ ಕ್ಯಾನ್ಸರ್. ಕ್ಯಾನ್ಸರ್ ಎಷ್ಟೋ ಫ್ಯಾಮಿಲಿಗಳಲ್ಲಿ ರನ್ ಆಗುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಇದೆ ಅಂದರೆ ನೆಕ್ಸ್ಟ್ ಜನ್ರೇಷನ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ತಾವುಗಳು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅಂದರೆ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡ್ಕೋಬೇಕು. ಒಂದು ವೇಳೆ ಫ್ಯಾಮಿಲಿ ಹಿಸ್ಟ್ರಿ ಕ್ಯಾನ್ಸರ್ ಇತ್ತು ಅಂದರೆ ತಕ್ಷಣವೇ ಡಾಕ್ಟ್ರಲ್ಲಿ ತಮ್ಮ ವಿಚಾರಣೆಯನ್ನು, ಸಮಾಲೋಚನೆಯನ್ನು ಮಾಡಿ ಅದಕ್ಕೆ ಸರಿ ಹೋಗುವಂಥ ಒಂದು ಇನ್ವೆಸ್ಟಿಗೇಷನ್ಸ್ ಮಾಡಿಕೊಂಡು ಒಂದು ಸೂಕ್ತ ಕ್ರಮ ತಗೊಳ್ಬೇಕಾಗತ್ತೆ. ಎಲ್ಲ ಕ್ಯಾನ್ಸರನ್ನು ಕ್ಯಾನ್ಸರ್ ಆದಮೇಲೆ ತೋರಿಸ್ಬೇಕು ಅಂತಲ್ಲ, ಎಷ್ಟೋ ಕ್ಯಾನ್ಸರ್ಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದರೆ ಫಾರ್ ಎಕ್ಸಾಂಪಲ್, ಹೆಣ್ಮಕ್ಳಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬರೋದಕ್ಕೆ ಮುಂಚೆ 10ರಿಂದ 15 ವರ್ಷ ಮುಂಚೆನೇ ನಾವು ಕ್ಯಾನ್ಸರನ್ನು ತಡೆಗಟ್ಟಬೋದು, ಬರದೇ ಇರೋ ಥರ ನೋಡ್ಕೊಳ್ಬೋದು. ತುಂಬ ಬೇಗ ಕ್ಯಾನ್ಸರ್ ಡಿಟೆಕ್ಟ್ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಗುಣಪಡಿಸೋ ಸಾಧ್ಯತೆ ಇದೆ. ಇವತ್ತು ನಾವು ದೇಶ ಬಿಟ್ಟು ಹೊರದೇಶಕ್ಕೆ ಹೋಗುವಂಥವ್ರು ಕೆಲವರು ಇದ್ದರು, ಅವರೂ ಸಹ ಹೊರದೇಶಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಬೆಂಗಳೂರಿನಲ್ಲೇ ಸುಸಜ್ಜಿತವಾದ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇದೆ, ಕಿದ್ವಾ ಇನ್ಸ್ಟಿಟ್ಯೂಟ್ ಇದೆ. ಇಟ್ ಈಸ್ ಅನ್ ಆಟೋನಮಸ್ ಇನ್ಸ್ಟಿಟ್ಯೂಟು. ಸಾವಿರಾರು ಜನ, ಲಕ್ಷಾಂತರ ಜನ ಅದರಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದಕ್ಕೆ ಒಂದು ನನ್ನ ಮನವಿ ಏನಂದರೆ, ಇರೋದು ಒಂದೇ ಒಂದು ಕಿದ್ವಾ ಇನ್ಸ್ಟಿಟ್ಯೂಟಲ್ಲಿ
ಇವತ್ತು ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದರೆ ಆಪ್ರೇಷನ್ ಮಾಡೋ ಹೊತ್ತಿಗೆ 2 ಅಥವಾ 3 ತಿಂಗಳಾಗುತ್ತೆ. ಅಷ್ಟೊತ್ತಿಗೆ ಕಾಯಿಲೆ ಉಳ್ಬಣಗೊಂಡು ಆ ಪೇಷಂಟನ್ನು ನಾವು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಗಮನ ಕೊಟ್ಟು ಜಿಲ್ಲಾವಾರು ಕ್ಯಾನ್ಸರ್ ಯೂನಿಟ್ಗಳನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂದರೆ ಅದು ದೊಡ್ಡ ಸಹಾಯ ನಮ್ಮ ಆರೋಗ್ಯ ದೃಷ್ಟಿಯಿಂದ ಯೋಚನೆ ಮಾಡ್ಬೋದು ಅನ್ನೋದು ನನ್ನ ಭಾವನೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ರಿಗೂ ನಾನು ಅಭಿನಂದನೆ ಹೇಳ್ತಾ, ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ ಸಕ್ಸಸ್ಫುಲ್ಲಾಗಿ ಆಗಲಿ, ಹೀಗೆ ನಿಮ್ಮ ಜೀವನ ಸುಖ ಸಂತೋಷ ನೆಮ್ಮದಿಯಿಂದ ನಡೀಲಿ, ನಿಮ್ಮ ಅವಿಭಾಜ್ಯ ಕುಟುಂಬ ಚೆನ್ನಾಗಿರಲಿ, ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಒಳ್ಳೆಯ ಸಮಯ ಕೊಟ್ಕೊಂಡು ಒಳ್ಳೆ ಜೀವನ ನಡೆಸಲಿ ಅಂತ ಹೇಳುತ್ತಾ ಕಾರ್ಯಕ್ರಮ ಆಯೋಜಿಸಿದಂತಹ ಎಲ್ರಿಗೂ ನಮಸ್ಕಾರ ಹೇಳುತ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹೀಗೆ ಮುಂದುವರಿಲಿ, ಡಾಕ್ಟರ್ ಎಲ್ ಭೈರಪ್ಪನವರು ಹೀಗೆ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿ ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಲಿ ಅಂತ ಹೇಳುತ್ತಾ ಎಲ್ರಿಗೂ ನಮಸ್ಕಾರ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ತುಂಬು ಹೃದಯದ ಧನ್ಯವಾದಗಳು. ಪ್ರಿವೆಂಟಿವ್ ಮೆಡಿಸಿನ್ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೇದಿಕೆಯನ್ನು ಅಲಂಕರಿಸಿರುವಂಥ ಮಹನೀಯರು, ಗಣ್ಯಮಾನ್ಯರು, ವಿಶೇಷ ಆಹ್ವಾನಿತರು, ಗೌರವ ಆಹ್ವಾನಿತರು ಎಲ್ಲರ ಸಮಕ್ಷಮದಲ್ಲಿ ಕಾರ್ಯಕ್ರಮ ಈ ಬೃಹತ್ ಸಮಾವೇಶದ 2ನೆಯ ಘಟ್ಟಕ್ಕೆ ತಲುಪಿದಿವಿ. ಜ್ಯೋತಿ ಪ್ರಜ್ವಲನೆಯ ಮುಖೇನ ಅಧಿಕೃತ ಚಾಲನೆ ಬೃಹತ್ ಸಮಾವೇಶಕ್ಕೆ ಇಂದು ಸಲ್ಲಲಿದೆ. ನೀವೆಲ್ಲರೂ ಇದಕ್ಕೆ ಸಾಕ್ಷೀಭೂತರಾಗ್ತಾ ಇದ್ದೀರಾ. ರಾಜ್ಯ ಮಟ್ಟದ ಕಾರ್ಯಾಗಾರ ಹಾಗೂ ಬೃಹತ್ ಸಮಾವೇಶವನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಮ್ಮಿಕೊಂಡಿದ್ದು ಇದಕ್ಕೆ ಅತ್ಯದ್ಭುತವಾದಂತಹ ಸ್ಪಂದನೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಲಕ್ಷಾಂತರ ಮಂದಿ ಒಂದೇ ಸೂರಿನಡಿ ಇಂದು ಜ್ಯೋತಿ ಪ್ರಜ್ವಲನೆಯ ಅಧಿಕೃತ ಚಾಲನೆಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಜ್ಯೋತಿ ಪ್ರಜ್ವಲನೆಯತ್ತ ಮುಂದಾಗಿರುವಂತಹ ಸಂಘದ ಅಧ್ಯಕ್ಷರು ಡಾಕ್ಟರ್ ಎಲ್ ಭೈರಪ್ಪನವರು, ಷಡಕ್ಷರಿ ಸರ್ ಅಧ್ಯಕ್ಷರು ಕರ್ನಾಟಕ ಸರ್ಕಾರಿ ನೌಕರರ ಸಂಘ, ಹಾಗೂ ಮಧು ಬಂಗಾರಪ್ಪ ಸಾಕ್ಷರತಾ ಸಚಿವರು, ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರು ನಮ್ಮೊಂದಿಗಿದ್ದಾರೆ. ಇವರೊಂದಿಗೆ ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕರು, ಇವರೆಲ್ಲರ ಸಮಕ್ಷಮದಲ್ಲಿ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಗ್ತಿದೆ. ಅಸತ್ಯದಿಂದ ಸತ್ಯ ಜ್ಯೋತಿಯತ್ತ, ತಾಮಸದಿಂದ ಸಾತ್ವಿಕ ಪ್ರವೃತ್ತಿಯತ್ತ, ಪಶುತ್ವದಿಂದ ಪರಮಾತ್ಮನತ್ತ, ಸ್ಥೂಲದಿಂದ ಸೂಕ್ಷ್ಮದತ್ತ ನಮ್ಮ ಪಯಣ ಸಾಗಲಿ. ಹೊಂಬೆಳಕಿನಡೆಗೆ, ಜ್ಞಾನದೆಡೆಗೆ, ಪ್ರಗತಿಯೆಡೆಗೆ, ಪ್ರೀತಿ ಪ್ರೋತ್ಸಾಹ ವಿಶ್ವಾಸದೆಡೆಗೆ, ಮೈಲಿಗಲ್ಲುಗಳನ್ನ ಸಂಭ್ರಮಿಸುವೆಡೆಗೆ, ಸಾರ್ಥಕ್ಯದ ಹೊಂಬೆಳಕನ್ನ ಆಸ್ವಾಸಿಸುವೆಡೆಗೆ, ಅಸತೋಮ ಸದ್ಗಮಯ, ತಮಸ್ಸೋಮ ಜ್ಯೋತಿರ್ಗಮಯ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ, ಮೃತ್ಯೋರ್ಮ ಅಮೃತಂಗಮಯ. ಶಾಂತಿ ಶಾಂತಿ ಶಾಂತಿ.